ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಆಯುರ್ವೇದ ಮಹತ್ವ ಇರುವಂತಹ ಮನೆಯಲ್ಲೇ ಸುಲಭವಾಗಿ ಬೆಳೆಸಬಹುದಾದಂತಹ ಒಂದು ಆಕ್ವಾಟಿಕ್ ಪ್ಲಾಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನೋಡಿ ಅಂತರಗಂಗೆ ಅಂತ. ಇದು ಒಂದು ಆರ್ನಮೆಂಟಲ್ ಪ್ಲಾಂಟ್ ಆಗಿ ಬೆಳೆಸಬಹುದು. ಇದನ್ನು ಕುಂಭಕ ಅಂತ ಕೂಡ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ವಾಟರ್ ಲೆಟ್ಯೂಸ್, ವಾಟರ್ ಕ್ಯಾಬೇಜ್, ನೈಲ್ ಕ್ಯಾಬೇಜ್, ಟ್ರಾಪಿಕಲ್ ಡಕ್ವೀಡ್ ಅಂತ ಕೂಡ ಕರೀತಾರೆ. ಇದು ಅನೇಕ ಕೆರೆಗಳಲ್ಲಿ ನಿಂತ ನೀರಿನಲ್ಲಿ ಯಥೇಚ್ಛವಾಗಿ ಬೆಳೆದಿರೋದನ್ನು ನಾವು ಕಾಣಬಹುದು. ಆದರೆ ಇದರ ಉಪಯೋಗಗಳ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಮನೆಯಲ್ಲೇ ಕೂಡ ಇದನ್ನು ಆರ್ನಮೆಂಟಲ್ ಪ್ಲಾಂಟ್ ಆಗಿ ತುಂಬ ಸುಲಭವಾಗಿ ಬೆಳೆಸಬಹುದು. ಇದರ ಎಲೆಗಳು ಸುಮಾರು 14 ಸೆಂಟಿಮೀಟರ್ನಷ್ಟು ಅಗಲವಾಗಿ ನೀರಿನ ಮೇಲೆ ಬೆಳೆದರೆ ಇದರ ಬೇರುಗಳು ನೀರಿನ ಒಳಭಾಗದಲ್ಲಿ ಸುಮಾರು 24 ಇಂಚಿನಷ್ಟು ಕೂಡ ಉದ್ದವಾಗಿ ಬೆಳೆಯಬಲ್ಲವು. ಇದರ ಎಲೆಗಳ ಮಧ್ಯಭಾಗದಲ್ಲಿ ಹುದುಗಿಕೊಂಡಿರುವಂತಹ ಸಣ್ಣ ಹೂವನ್ನು ನಾವು ಕಾಣಬಹುದು. ತಾಯಿ ಗಿಡದಿಂದ ಸಣ್ಣ ಸಣ್ಣ ಮರಿಗಿಡಗಳು ಬೆಳೀತವೆ. ಈ ತಾಯಿ ಗಿಡ ಮತ್ತು ಮರಿಗಿಡಗಳ ನಡುವೆ ಒಂದು ಸಣ್ಣದಾದ ಪಾಟ್ ಇರುತ್ತೆ, ಅದನ್ನು ಸ್ಟೋಲನ್ ಅಂತ ಕರಿತೀವಿ. ಇದನ್ನು ನಾವು ಕತ್ತರಿಸಿಬಿಟ್ಟು ಈ ಗಿಡವನ್ನು ಬೇರೆ ಒಂದು ಪಾಟ್ನಲ್ಲಿ ಬೆಳೆಸಬಹುದು. ಇದನ್ನು ನಾವು ತುಂಬ ಸುಲಭವಾಗಿ ಮನೆಯಲ್ಲಿ ಬೆಳೆಸ್ಬೋದು. ಇದನ್ನು ಬೆಳೆಸೋದು ಹೇಗೆ, ಇದನ್ನು ಮೇಂಟೈನ್ ಮಾಡೋದು ಹೇಗೆ, ಇವೆಲ್ಲವನ್ನು ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇದರ ಉಪಯೋಗಗಳು ಏನೇನು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇದನ್ನು ನಾನು ನಿಮಗೆ ಮೊದಲೇ ಹೇಳ್ದಂಗೆ ಒಂದು ಆರ್ನಮೆಂಟಲ್ ಪ್ಲಾಂಟ್ ಆಗಿ ಮನೆಗಳಲ್ಲಿ ಬೆಳೆಸ್ಬೋದು. ಲೇಕ್ಸಲ್ಲಿ, ಪಾಂಡ್ಸಲ್ಲಿ ಅಥವಾ ನಿಮ್ಮ ಮನೆಯ ಆಕ್ವೇರಿಯಮಲ್ಲಿ ಇದನ್ನು ಬೆಳೆಸ್ಬೋದು. ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮೇಂಟೆನೆನ್ಸ್ ಫ್ರೀ. ಇದು ನೀವು ಏನು ಮೇಂಟೈನ್ ಮಾಡೋದೇ ಬೇಡ, ತಂತಾನೇ ಬೆಳೆಯುತ್ತೆ. ನೀವಿಲ್ಲಿ ಇದರ ಬೇರುಗಳನ್ನು ಗಮನಿಸ್ಬೋದು. ನೋಡಿ ಎಷ್ಟು ಉದ್ದವಾಗಿದೆ, ಎಷ್ಟು ಗೊಂಚಲಾಗಿ ಬೆಳೆದಿದ್ದಾವೆ ಅಂಥೇಳಿ. ಈ ಗಿಡ ಏನೂ ಮೇಂಟೆನೆನ್ಸ್ ಇಲ್ಲದೆ ಇಷ್ಟು ಚೆನ್ನಾಗಿ ಬೆಳೀಲಿಕ್ಕೆ ಕಾರಣ ಅಂದರೆ ಈ ಬೇರುಗಳೇ ಅಂತ ಹೇಳ್ಬೋದು ನಾವು. ಇದರ ಇನ್ನೊಂದು ಮುಖ್ಯ ಉಪಯೋಗ ಅಂತಂದರೆ ಜಲಚರಗಳು, ಅಂದರೆ ನೀರಿನಲ್ಲಿ ವಾಸಿಸುವಂಥ ಪ್ರಾಣಿಗಳು, ಮೀನುಗಳಿರ್ಬೋದು, ಬಾತುಕೋಳಿಗಳಿರ್ಬೋದು, ಇವುಗಳನ್ನ ತಿಂದು ಬದುಕ್ತವೆ. ಜೊತೆಗೆ ಇದನ್ನು ದನಕರುಗಳಿಗೆ ಫಾಡರ್ ಆಗಿ ಕೂಡ ಉಪಯೋಗಿಸೋದುಂಟು. ಇದನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ಸುತ್ತಮುತ್ತಲು ಸೊಳ್ಳೆಗಳ ಸಂತತಿ ಕಡಿಮೆ ಆಗೋದನ್ನು ನಾವು ಗಮನಿಸ್ಬೋದು. ಆಮೇಲೆ ಇದನ್ನು ನಾವು ಬೆಸ್ಟ್ ಆಕ್ಸಿಜನೇಟರ್ ಅಂತ ಅನ್ಬೋದು. ಯಾಕಂತಂದರೆ ಫೋಟೋಸಿಂಥೆಸಿಸಲ್ಲಿ ಇದು ಆಮ್ಲಜನಕವನ್ನು ನೀರಿನಲ್ಲಿ ರಿಲೀಸ್ ಮಾಡುತ್ತೆ. ಇದರ ಮೆಡಿಕಲ್ ವ್ಯಾಲ್ಯೂಸ್ ಏನೇನು ಅಂತ ನೋಡೋದಾದರೆ ಇದು ಹೊಟ್ಟೆಯ ಸಮಸ್ಯೆಗೆ ಇದರ ಎಲೆಗಳನ್ನು ನಾವು ಬಳಸ್ತೀವಿ. ಜೊತೆಗೆ ಇದು ಮೂತ್ರವರ್ಧಕ ಕೂಡ ಹೌದು. ವಿರೇಚಕ ಗುಣವನ್ನು ಹೊಂದಿರೋದ್ರಿಂದ ಹೊಟ್ಟೆಯ ಸಮಸ್ಯೆಗೆ ಇದು ಒಳ್ಳೆಯ ಪರಿಹಾರ ಅಂತ ಅನ್ಬೋದು. ಆಮೇಲೆ ಕೆಮ್ಮು ಮತ್ತು ಅಸ್ತಮಾಗಳಲ್ಲೂ ಇದನ್ನು ಉಪಯೋಗಿಸ್ತಾರೆ. ಅಂದರೆ ಇದರ ಚೂರ್ಣವನ್ನು ರೋಸ್ ವಾಟರ್ ಮತ್ತು ಸ್ವಲ್ಪ ಸಕ್ಕರೆಯೊಂದಿಗೆ ಬೆರೆಸಿ ಸೇವಿಸೋದ್ರಿಂದ ಕೆಮ್ಮು ಮತ್ತು ಅಸ್ತಮ ಹತೋಟಿಗೆ ಬರುತ್ತೆ. ಇದರ ಎಲೆಗಳ ಪೇಸ್ಟನ್ನು ಚರ್ಮದ ಕಾಯಿಲೆ, ಹುಣ್ಣು ಮತ್ತು ಮೂಲವ್ಯಾಧಿಗಳಲ್ಲಿ ಬಳಸ್ತಾರೆ. ಆಮೇಲೆ ಸುಟ್ಟ ಗಾಯಗಳ ಚಿಕಿತ್ಸೆಗಾಗಿ ಇದರ ಬೇರುಗಳ ಪೇಸ್ಟನ್ನು ಉಪಯೋಗಿಸ್ತಾರೆ. ಮೂಲವ್ಯಾಧಿ ಚಿಕಿತ್ಸೆಗಾಗಿ ಏನು ಮಾಡಬೇಕು ಅಂತಂದರೆ ಈ ಅಂತರಗಂಗೆಯ ಎಲೆಯ ಚೂರ್ಣ ಮತ್ತು ಕರಿಬೇವಿನ ಚೂರ್ಣ ಇವೆರಡನ್ನು 3:2 ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ 1 ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಪ್ರತಿದಿನ 3 ಹೊತ್ತು ತಗೊಳ್ಬೇಕಾಗತ್ತೆ. ಹೀಗೆ 40 ದಿನಗಳವರೆಗೆ ಇದನ್ನು ಫಾಲೋ ಮಾಡೋದ್ರಿಂದ ಮೂಲವ್ಯಾಧಿಯನ್ನು ಕಂಟ್ರೋಲಿಗೆ ತರಬಹುದು. ಈಗ ಮನೆಯಲ್ಲಿ ಬೆಳೆಸಿರುವಂಥ ಅಂತರಗಂಗೆಯ ಎಲೆಗಳು ಹಳದಿ ಆಗೋದು ಯಾಕೆ ನೋಡೋಣ ಬನ್ನಿ. ಒಂದು, ಅತಿಯಾದ ಬಿಸಿಲು ಕಾರಣ ಇರ್ಬೋದು. ಸ್ವಲ್ಪ ಬಿಸಿಲು ಇದಕ್ಕೆ ಸಾಕು, ತುಂಬ ಬಿಸಿಲಲ್ಲಿ ಇಡೋದು ಬೇಡ. ಆಮೇಲೆ ನಾವು ನೀರು ಹಾಕುವಾಗ ಇದರ ಎಲೆಯ ಮೇಲ್ಭಾಗದಲ್ಲಿ ನೀರು ಹಾಕದೇ ಇರೋದು ಒಳ್ಳೆಯದು. ಇದರಿಂದನೂ ಈ ಹಳದಿ ಆಗುವಂಥ ಸಮಸ್ಯೆ ಉಂಟಾಗಬಹುದು. ಈ ಪೋಷಕಾಂಶಗಳ ಕೊರತೆಯಿಂದ ಕೂಡ ಈ ಎಲೆಗಳು ಹಳದಿ ಆಗ್ಬೋದು. ಇದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ನೀರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಹಸುವಿನ ಸೆಗಣಿಯನ್ನು ಮಿಕ್ಸ್ ಮಾಡಬೇಕು. ಈಗ ಈ ಆರ್ನಮೆಂಟಲ್ ಪ್ಲಾಂಟ್ ಆಗಿ ಅಂತರಗಂಗೆಯನ್ನು ನಾವು ಮನೆಯಲ್ಲಿ ಹೇಗೆ ಬೆಳೆಸ್ಕೊಳ್ಳೋದು ನೋಡೋಣ ಬನ್ನಿ. ಈ ಅಂತರಗಂಗೆಯಲ್ಲಿ ನಾನು ಮೊದಲೇ ಹೇಳ್ದಂಗೆ ತಾಯಿ ಗಿಡದಿಂದ ಸಣ್ಣ ಸಣ್ಣ ಗಿಡಗಳು ಹೊರಗೆ ಬಂದಿರ್ತವೆ. ಇವೆರಡರ ಮಧ್ಯೆ ಒಂದು ಸ್ಟೋಲನ್ ಅನ್ನೋ ಒಂದು ಭಾಗ ಅಂಟ್ಕೊಂಡಿರುತ್ತೆ. ಈ ಸ್ಟೋಲನನ್ನು ತುಂಬ ಸುಲಭವಾಗಿ ಕಟ್ ಮಾಡಿ ನಾವು ಕಂಟೈನರಲ್ಲಿ ತಂದು ಹಾಕ್ಕೊಳ್ಬಹುದು. ಇದು ಬಹಳ ಬೇಗನೆ, ತುಂಬ ಫಾಸ್ಟಾಗಿ, ತುಂಬ ಸುಲಭವಾಗಿ, ಯಥೇಚ್ಛವಾಗಿ ಬೆಳೆಯುತ್ತೆ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿಸಿಲು ಬೀಳುವಂಥ ಜಾಗದಲ್ಲಿ ಇಡೋದು ಒಳ್ಳೆಯದು. ತುಂಬ ತೀಕ್ಷ್ಣವಾದ ಬಿಸಿಲು ಬೇಡ. ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಪ್ರಮಾಣದಲ್ಲಿ ಹಸುವಿನ ಸೆಗಣಿಯನ್ನು ಮಿಕ್ಸ್ ಮಾಡ್ಬೋದು. ನೋಡಿ, ನಾನು ಇಲ್ಲಿ ಸ್ವಲ್ಪ
ಹಸುವಿನ ಸಗಣಿಯನ್ನು ಹಾಕಿದ್ದೀನಿ. ಇದರಿಂದ ಇದಕ್ಕೆ ಬೇಕಾದಂಥ ಪೋಷಕಾಂಶ ಸಿಗುತ್ತೆ. ಬೇರುಗಳು ತುಂಬ ಆಳವಾಗಿ ಚೆನ್ನಾಗಿ ಹೋಗಿರೋದ್ರಿಂದ ಈ ಪೋಷಕಾಂಶಗಳನ್ನೆಲ್ಲ ಈ ಬೇರುಗಳು ಹೀರ್ಕೊಳ್ತವೆ. ನೋಡಿ, ಇಲ್ಲ ಅಂತಂದರೆ ನೀವು ಗಾರ್ಡನ್ ಸಾಯಿಲನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬಹುದು. ಈ ಹಸುವಿನ ಸಗಣಿ ಅಥವಾ ಗಾರ್ಡನ್ ಸಾಯಿಲ್ ಹಾಕೋದು ಬೇಡ ಅಂತ ಅನಿಸಿದರೆ ಒಂದು ಸ್ವಚ್ಛವಾದ ಕಂಟೈನರ್ಲೇ ಬೆಳೆಸಬೇಕು ಅಂತಂದರೆ ನೀವೊಂದು ಕೆಲಸ ಮಾಡಿ, ಒಂದು 2 ಯೂರಿಯಾವನ್ನು ಈ ಕಂಟೈನರ್ಗೆ ಅಥವಾ ನೀರಿಗೆ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಒಂದು 2 ಕಾಳಷ್ಟು ಯೂರಿಯಾವನ್ನು ನಾನು ಈ ಕಂಟೈನರ್ಲಿ ಅಥವಾ ನೀರಿಗೆ ಹಾಕ್ತಾಯಿದ್ದೀನಿ. ಅತ್ಯಲ್ಪ ಪ್ರಮಾಣದಲ್ಲಿ ಹಾಕಿ, ಜಾಸ್ತಿ ಪ್ರಮಾಣದಲ್ಲಿ ಬೇಡ. ಈ ರೀತಿ ತುಂಬ ಸುಲಭವಾಗಿ ನೀವು ಇದನ್ನು ಮನೆಯಲ್ಲಿ ಬೆಳ್ಕೊಳ್ಬೋದು. ನೋಡಿ, ಒಂದು 2 ಗಿಡವನ್ನು ಅಂತಂದು ಹಾಕಿದ್ದು ಈಗ ಎಷ್ಟು ಪ್ರಮಾಣದಲ್ಲಿ ಇದು ಬೆಳ್ಕೊಂಡಿದೆ ನೋಡಿ. ಸುಮಾರು 4-5 ಕಂಟೈನರ್ಲಿ ನಾನು ಇದನ್ನು ಈಗ ಬೆಳೆಸಿದ್ದೀನಿ. ಇದರಿಂದ ವಾತಾವರಣ ಶುದ್ಧವಾಗಿರುತ್ತೆ, ಸೊಳ್ಳೆಗಳು ಕೂಡ ಬೆಳೆಯೋದಿಲ್ಲ. ಆದರೆ ಇದರ ಜೊತೆಯಲ್ಲೇ ನೀವು ಮೀನುಗಳನ್ನು ಕೂಡ ಸಾಕ್ತೀವಿ ಅನ್ನೋದಾದರೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ನೀರಿನ ಮೇಲ್ಭಾಗದಲ್ಲಿ ಇದು ತುಂಬ ಪ್ರಮಾಣದಲ್ಲಿ ಹರಡ್ಕೊಳ್ಳೋದ್ರಿಂದ ಈ ಮೀನುಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಸಿಗದೆ ಅವು ಸಾಯುವಂಥ ಪರಿಸ್ಥಿತಿ ಉಂಟಾಗಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಅಂತರಗಂಗೆಯನ್ನು ಮನೆಯಲ್ಲಿ ತುಂಬ ಸುಲಭವಾಗಿ ಹೇಗೆ ಬೆಳೆಸ್ಕೊಳ್ಬಹುದು ಅಂಥೇಳಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ಇದನ್ನು ಬೆಳೆಸ್ಕೊಳ್ಳಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರೆಯಬೇಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.